ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಉಳಿದ ಒಂದು ಸ್ಥಾನಕ್ಕಾಗಿ ಬೇಡಿಕೆ ಹೆಚ್ಚಾಗಿದೆ. ಆ ಒಂದು ಸ್ಥಾನವನ್ನು ಪಡೆಯುವುದಕ್ಕೆ ಕುರುಬ ಸಮುದಾಯ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಹೌದು, ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಉಳಿದ ಒಂದು ಸ್ಥಾನಕ್ಕೆ ಡಿಮಾಂಡ್ ನೋಡಿ ಹೇಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆ ಸಮುದಾಯದ ಪ್ರಮುಖ ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಕುರುಬ ಸಮುದಾಯದ ಶಾಸಕರು ಹಾಗೂ ಸಂಸದರು. ಉಳಿದಿರೋ ಒಂದು ಸ್ಥಾನವನ್ನ ತಮ್ಮ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗಿದೆ. ನಮ್ಮ ಸಮುದಾಯಕ್ಕೆ ನೀಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಹಲವು ನಾಯಕರು ಒತ್ತಡವನ್ನ ಹಾಕಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಭೈರತಿ ಸುರೇಶ್ ಯತೀಂದ್ರಗೆ ಸ್ಥಾನ, ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥ ಚರ್ಚೆ ಹೆಚ್ಚಾಗಿದೆ. ಶಾಸಕರ ಭೇಟಿಗೆ ಸಮಯವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಭೇಟಿಯಾಗಿದ್ರು ರಾಜಶೇಖರ್ ಹಿಟ್ನಾಳ್. ಶಾಸಕ ರಾಘವೇಂದ್ರ ಹಿಟ್ನಾಳ್ ಜೊತೆಗೆ ಕುರುಬ ಸಮುದಾಯದ ತಂಡ ಕೂಡ ಇದೆ. ಬಟ್ ಇಲ್ಲಿ ನೋಡಿ, 2028ರ ಚುನಾವಣೆಯನ್ನು ಗುರಿಯಾಗಿಸ್ಕೊಂಡು ಈ ಸಲ ಸಂಪುಟ ವಿಸ್ತರಣೆ ಏನಿದೆ ಅಂದರೆ ಅದು ಜಾತಿ ಸಮೀಕರಣವೇ. ನಿಮಗದು ಓಪನ್ ಆಗಿ ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ವರ್ಗಕ್ಕೆ ಬರೋಬ್ಬರಿ 23 ಸ್ಥಾನ, ಸಚಿವ ಸ್ಥಾನ ಈ ಸಂಪುಟ ವಿಸ್ತರಣೆಯಲ್ಲಿ. ಲಿಂಗಾಯತ ಸಮುದಾಯಕ್ಕೆ 6, ಒಕ್ಕಲಿಗ 5, ಕುರುಬ ಸಮುದಾಯಕ್ಕೆ ಈಗಾಗಲೇ 3 ಕೊಡಲಾಗಿದೆ. ವಾಲ್ಮೀಕಿಯಲ್ಲಿ ST ಅಂತ ನಾವು ನೋಡ್ತಾ ಹೋಗೋದಾದರೆ 3 ಸ್ಥಾನ, ಪರಿಶಿಷ್ಟ ಜಾತಿ 7 ಸ್ಥಾನ, ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು 3 ಸ್ಥಾನ, ಕ್ರೈಸ್ತ 1, ಉಪ್ಪಾರ 1, ಮರಾಠ 1, ಈಡಿಗ 1, ಮೊಗವೀರ 1, ರಜಪೂತ 1, ರೆಡ್ಡಿ ಸಮುದಾಯಕ್ಕೂ ಕೂಡ 1 ಸ್ಥಾನವನ್ನು ಕಲ್ಪಿಸಿ ಮುಂದಿನ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಯಾವ ರೀತಿ ಜಾತಿ ಆಧಾರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು ಮಾಡಿದ್ದಾಗಿದೆ. ಬಟ್ ಆ ಒಂದು ಸ್ಥಾನ ಇದೆ, ಅದು ಕೂಡ ನಮಗೆ ಬೇಕು ಅಂತ ಈಗಾಗಲೇ 3 ಸ್ಥಾನವನ್ನು ಪಡ್ಕೊಂಡಿರುವಂಥ ಕುರುಬ ಸಮುದಾಯ ಹೇಳ್ತಾ ಇದೆ. ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವ ನಿರ್ಧಾರವನ್ನು ತಗೊಳ್ತಾರೆ ಕಾದು ನೋಡಬೇಕು.